ನಾನು ಅತ್ಯಂತ ಪ್ರೀತಿಸುವಂತಹ ನನ್ನ ಎಲ್ಲ ಪುರೋಹಿತ ಸಮುದಾಯಕ್ಕೆ ಮತ್ತು ಮಾರ್ಕೆಟ್ ವ್ಯಾಪಾರಿಗಳಿಗೆ ಈ ಸಂಚಿಕೆನ ಅರ್ಪಿಸೋಕ್ಕೆ ನಾನು ಇಷ್ಟಪಡ್ತೀನಿ ಸರ್. ನಾನು ಅವ್ರನ್ನ ತುಂಬ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಪುರೋಹಿತ ಅಂದರೆ ಪುರದ ಹಿತವನ್ನು ಬಯಸುವಂಥವನು ಅಂತ. ನೀವು ನೋಡಿ ಸರ್, ಎ ಗ್ರೇಡ್ ದೇವಸ್ಥಾನಗಳು ಅಂತಿದೆ. ಈಗ ಎಕ್ಸಾಂಪಲ್ ನಿಮಗೆ ಬೆಂಗಳೂರು, ದುಬೈ, ಮೈಸೂರು, ದೊಡ್ಡ ದೊಡ್ಡ ಸಿಟಿಗಳು ಬಿಟ್ಬಿಡಿ ಸರ್, ಅಲ್ಲಿ ಆದಾಯ ಜಾಸ್ತಿ ಇರುತ್ತೆ. ನಾವು ಅವ್ರನ್ನ ನೋಡ್ಬಿಟ್ಟು ಎಲ್ಲನೂ ಪರಿಗಣನೆ ಮಾಡೋಕ್ಕಾಗಲ್ಲ. ಆದರೆ ನೀವು BC ಕ್ಯಾಟಗರಿಗೆ ಹೋದರೆ, ತಾಲೂಕು ವಿಲೇಜ್ ಲೆವೆಲ್ಗೆ ಹೋದರೆ ವಂಶ ಪಾರಂಪರಿಕವಾಗಿ ಬಂದಿರುತ್ತೆ. ಅವ್ರು ಯಾವ ಎಕ್ಸ್ಪೆಕ್ಟೇಷನ್ಸು ಇಲ್ಲ. ಯಾರು ಹೋಗ್ಬಿಟ್ಟು ಅಲ್ಲಿ ₹1 ಕಾಣಿಕೆನೂ ಹಾಕಲ್ಲ. ಯಾವುದೋ ಒಂದು ಚೋಳರ ಕಾಲದ ದೇವಸ್ಥಾನ ಆಗಿರುತ್ತೆ. ಅವರು ಶ್ರದ್ಧಾ ಭಕ್ತಿಯಿಂದ ಇಡೀ ಊರಿಗೆ ಒಳ್ಳೇದಾಗಲಿ ಅನ್ನುವಂಥ ಉದ್ದೇಶದಿಂದ ಡೈಲಿ ಹೋಗ್ತಾರೆ, ಪೂಜೆ ಮಾಡ್ಕೊಂಡು ಬರ್ತಾರೆ. ಅಂದರೆ ಊರಿಗೆ ಒಳ್ಳೇದಾಗಲಿ ಅಂತ ಪೂಜೆ ಮಾಡೋವನೇ ಪುರೋಹಿತ ಅಂತ. ಅದಕ್ಕೋಸ್ಕರ ನನಗೆ ಅವ್ರು ಭಾಳ ಇಷ್ಟ. ಯಾಕಂದರೆ ನೀವು ನೋಡಿ, ಯಾವಾಗಾರು ಸಿಕ್ಕಿ ನೀವು ಅವ್ರಿಗೆ ದಕ್ಷಿಣೆ ಹಾಕಿರಿ, ಕಾಣಿಕೆ ಹಾಕಿರಿ, ನಿಮ್ಮ ಮನೇಲಿ ಪೂಜೆ ಮಾಡಿಸಿರಿ, ಏನಾರು ಮಾಡಿರಿ ನೀವು, ಬಟ್ ನೀವು ಸಿಕ್ಕಿದ ತಕ್ಷಣ ಸರ್ ನೀವು ನಿಮ್ಮ ಕುಟುಂಬ ಎಲ್ಲ ಚೆನ್ನಾಗಿರಲಿ ಸರ್ ಅಂತ ಯಾರಾದರೂ ಯಾವ ಎಕ್ಸ್ಪೆಕ್ಟೇಷನ್ಸು ಇಲ್ಲದೆ ಯಾರು ಆಶೀರ್ವಾದ ಮಾಡ್ತಾರೆ ಅಂದರೆ ಅದು ಪುರೋಹಿತ ವರ್ಗದವರೇ. ಜೊತೆಗೆ ತುಂಬ ಸಾಮಾನ್ಯರಿಗೂ ಕೂಡ ಜೀವನ ಆಗಬೇಕು ಅನ್ನುವಂಥದ್ದು ಇದೆಯಲ್ಲ ಸರ್. ಅದರಲ್ಲಿ ನಮ್ಮ ನಿತ್ಯ ಬಳಕೆಯ ವಸ್ತುಗಳನ್ನು ಮಾರಾಟ ಮಾಡೋರು ಇದ್ದಾರಲ್ಲ, ನಾನು ಯಾಕೆ ಅಂತಂದರೆ ನಾವು ಯಾವುದೋ ಒಂದು ಮಾಲ್ಗೆ ಸಿನಿಮಾ ನೋಡ್ಬಿಟ್ಟು ಯಾವುದೋ ಒಂದು ಪಾಪ್ಕಾರ್ನ್ಗೆ ₹500 ಕೊಟ್ಬಿಟ್ಟು ಬರ್ತೀವಿ. ಬಟ್ ನಾವು ವಿಳ್ಳೆದೆಲೆಗೆ ₹250 ಹೇಳಿದ್ರೆ ₹100 ಕೊಡು ಅಂತ ಕೇಳ್ತೀವಿ. ಕರೆಕ್ಟ್. ಅಂದರೆ ಅವ್ರ ಜೀವನ ತುಂಬ ಕಷ್ಟ ಇರುತ್ತೆ, ನಾವು ಅಲ್ಲಿ ಮಾಡ್ತೀವಿ. ಬಟ್ ಅವ್ರ ಅಷ್ಟು ಜನದಿಂದ ಎಷ್ಟೋ ಜನ ಜೀವನಕ್ಕೆ ಒಳ್ಳೇದಾಗ್ತಾ ಇದೆ. ಈ ದೇವರ ಕಲ್ಪನೆಯಲ್ಲಿ ಇವರೆಲ್ಲರೂ ಬರ್ತಾರೆ ಸರ್. ಜೊತೆಗೆ ಒಂದು ನಿಮ್ಮ ಮನೆಯಲ್ಲಿ ಒಂದು ಗಣಪತಿ ಹೋಮ ಮಾಡಿಸ್ತೀರಿ ಅಂತ ಇಟ್ಕೊಳ್ಳೋಣ ಸರ್. ನಿಮ್ಮ ಮನೆಯಲ್ಲಿ ಒಂದು ಗಣಪತಿ ಪೂಜೆಯನ್ನು ಮಾಡಿಸಿದ್ರೆ ನೀವು ಪುರೋಹಿತರಿಗೆ ಸಂಭಾವನೆ ಕೊಟ್ರಿ ಅಂತ ನೀವು ಅನ್ಕೋತೀರಿ. ಇಟ್ ಈಸ್ ರಾಂಗ್. ಅದರಿಂದ ಬಾಳೆಹಣ್ಣು ಮಾರೋನಿಗೆ ಜೀವನ ಆಯಿತು, ಬಾಳೆ ಎಲೆ ಮಾರೋನಿಗೆ ಜೀವನ ಆಯಿತು, ಹೂ ಮಾರೋನಿಗೆ ಜೀವ ಆಯಿತು, ಅಕ್ಕಿ ಮಾರೋನಿಗೆ ಜೀವನ ಆಯಿತು, ವಿಳ್ಳೆ ಮತ್ತು ಪನ್ಸಾರಿ ಅಂಗಡಿ, ಪೂಜಾ ಸಾಮಗ್ರಿ ಅಂಗಡಿ ಮಾರೋನಿಗೆ ಆಯಿತು. ಅಂದರೆ ಮ್ಯಾಕ್ಸಿಮಮ್ ಏನೆಲ್ಲ ಕ್ಯಾಟಗರಿ ಇದೆಯೋ ಅವ್ರ ಅಷ್ಟು ಕ್ಯಾಟಗರಿಗೆ ನೀವು ಮಾಡಿದ ಪೂಜೆಯಿಂದ ಊಟ ಸಿಕ್ತು. ಓಕೆ ಓಕೆ. ಆದರೆ ಪೂಜೆ ಮಾಡಿದ್ದೇನು ಗಣಪತಿ ಹೋಮ. ಈ ದೇವರು ಅನ್ನುವಂಥ ಹೆಸರಿನಿಂದ ಪೂಜೆ ಮಾಡಿರೋದ್ರಿಂದ ಎಷ್ಟು ಜನಕ್ಕೆ ಅನುಕೂಲ ಆಯಿತು. ಯಾವುದೋ ಒಂದು ಊರಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಆಯಿತು. ಆ ದೇವಸ್ಥಾನ ಜನ ಹೋಗೋಕ್ಕೆ ಶುರು ಆದಮೇಲೆ ಲಾಡ್ಜ್ ಮಾಡೋನಿಂದ ಹಿಡಿದು, ವಸತಿ ಗೃಹ ಮಾಡೋನಿಂದ ಹಿಡಿದು, ಹೋಟೆಲ್ ಮಾಡೋನಿಂದ ಹಿಡಿದು, ಹೂ ಮಾರೋರಿಂದ ಹಿಡಿದು, ಅಕ್ಕಿ ಮಾರೋರಿಂದ ಹಿಡಿದು, ಹಾಲು ಮಾರೋರಿಂದ ಹಿಡಿದು ಎಲ್ಲರಿಗೂ ಜೀವನ ಆಯಿತು. ಅಂದರೆ ದೇವರು ಅನ್ನುವಂಥವನು ಕೊಡುವ ಆತ. ನೀವು ದೇವರ ಹೆಸರಲ್ಲಿ ಏನಾದ್ರು ಮಾಡಿ ಸರ್, ಅದರಿಂದ ಒಂದು 50ರಿಂದ 100 ಜನಕ್ಕೆ ಸಹಾಯ ಆಗುತ್ತೆ. ಇದೇ ದೇವರ ಕಲ್ಪನೆ. ನಾವು ಇದನ್ನ ಈ ಥರ ನೋಡಬೇಕು. ಓಕೆ. ಯಾವುದೋ ಒಂದು ಹಾಲು ಅಭಿಷೇಕ ಮಾಡಿದ್ರೆ $1/2 ಲೀಟರ್ ಹಾಲು ವೇಸ್ಟ್ ಆಗ್ಬಿಡುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಲ್ಲ. ಆ ದೇವರಿಗೆ ಹಾಲು ಅಭಿಷೇಕ ಮಾಡಿಸ್ತಾ ಇರೋದ್ರಿಂದ ಹಾಲು ವ್ಯಾಪಾರ ಮಾಡೋನ್ಗೆ ಅನುಕೂಲ ಆಯಿತು. ಹಾಲು ಇಟ್ಕೊಂಡಿರೋನ್ಗೆ ಹೆಲ್ಪ್ ಆಯ್ತಲ್ಲ. ಎಲ್ಲಿಗೆ ಹೋಗಿ ಸೇರುತ್ತೆ? ಪ್ರಕೃತಿಗೆ ಹೋಗಿ ಸೇರುತ್ತೆ. ಓಕೆ. ಯಾವುದೋ ಒಂದು ಧೂಮಪಾನ ಮಾಡೋದ್ರಿಂದ ಸರ್, ನಾವು ಒಂದು ಧೂಮಪಾನ ಮಾಡೋಕೆ ₹50 ₹100 ಖರ್ಚು ಮಾಡ್ತೀವಿ ಅಂತೀವಿ. ನೀವು ಹಾಲಿಗೆ ಎಷ್ಟು ರೂಪಾಯಿ ಕೊಡ್ತೀರಾ? ₹25. ₹25 ಅಭಿಷೇಕ ಮಾಡ್ತಾ ಇದ್ದೀರಲ್ಲ, ಯಾರಿಗೋ ಒಬ್ಬರು 10 ಜನಕ್ಕೆ ಜೀವನ ಆಯ್ತಲ್ಲ.